ನಮಸ್ಕಾರ ಗುರುವೆ, ನಾನು ನಿಮ್ಮ ರಕ್ಷಿತ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಿಮಗೋಸ್ಕರ ಒಂದು ಹೊಸ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ನಲ್ಲಿ ಬರೀ 5 ನಿಮಿಷಕ್ಕೆ ನಾನು ಬರೋಬ್ಬರಿ 30,000 ರೂಪಾಯಿ ದುಡ್ಡನ್ನ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ಗುರು. ನನಗೆ ಗೊತ್ತು ನೀವು ನಂಬಲ್ಲ ಅಂತ, ಅದಕ್ಕೋಸ್ಕರ ಲೈವ್ ಅಲ್ಲಿ ಪ್ರೂಫ್ ಅನ್ನು ತೋರಿಸ್ತೀನಿ. ಜೊತೆಗೆ ಲೈವ್ ಅಲ್ಲಿ ಈ ಅರ್ನಿಂಗ್ ಅಪ್ಲಿಕೇಶನ್ ನಲ್ಲಿ ಅರ್ನಿಂಗ್ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಮೊಬೈಲ್ ಫೋನ್ ಮೂಲಕ ಮನೇಲೆ ಕೂತ್ಕೊಂಡು ಅರ್ನಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂದ್ರೆ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಇದನ್ನ. ಯಾಕಂದ್ರೆ ಈ ಒಂದು ಅಪ್ಲಿಕೇಶನ್ ಬಳಸ್ಕೊಂಡು ನಾನಂತೂ ಪ್ರತಿದಿನ ಕೂಡ ಅರ್ನಿಂಗ್ ಮಾಡ್ಕೊಂತಾ ಇದ್ದೀನಿ. ನಿಮ್ಗೂ ಕೂಡ ಈ ಅಪ್ಲಿಕೇಶನ್ ನಲ್ಲಿ ಅರ್ನಿಂಗ್ ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಮೂಲಕ ಬರ್ತಾ ಆಗುತ್ತೆ. ಜೊತೆಗೆ ಈ ಒಂದು ವಿಡಿಯೋಗೂ ಕೂಡ ನಾನು 10,000 ರೂಪಾಯಿನ ಗಿವ್ ಇಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋಗೆ ಲೈಕ್ ಮತ್ತೆ ಕಮೆಂಟ್ ಅನ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ, ನಿಮ್ಮೆಲ್ಲರಿಗೂ ಕೂಡ ಬರೋಬ್ಬರಿ 10,000 ರೂಪಾಯಿನ ಗಿವ್ ಸಿಗ್ತಾ ಇದೆ. ಈ ಗಿವ್ ಅನ್ನ ಕ್ಲೈಮ್ ಮಾಡ್ಕೋಬೇಕು ಅಂತಂದ್ರೆ ಮಿಸ್ ಮಾಡ್ದೇನೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಮಾಡ್ಕೊಳ್ಳಿ. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮೊದಲನೇದಾಗಿ ನಾನು ಈ ಒಂದು ಅಪ್ಲಿಕೇಶನ್ ಬಳಸಿಕೊಂಡು ಲೈವ್ ಅಲ್ಲಿ ಅರ್ನಿಂಗ್ ಮಾಡೋದಕ್ಕೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಫಸ್ಟ್ ಆಫ್ ಆಲ್ ನೀವು ಈ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡಬೇಕು ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಗೆ ರಿಜಿಸ್ಟರ್ ಮಾಡ್ಕೊಂಡಿರಬೇಕು. ಅಪ್ಲಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಮೊಬೈಲ್ ನಂಬರ್, ನೇಮ್, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಮತ್ತೆ ಸೆಂಡ್ OTP ಅಂತ ಕ್ಲಿಕ್ ಮಾಡ್ಕೊಂಡಾಗ OTP ಬರುತ್ತೆ. ಇಷ್ಟನ್ನು ಕೂಡ ಎಂಟರ್ ಮಾಡಿಕೊಂಡು ಅಪ್ಲಿಕೇಶನ್ ಗೆ ನೀವು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ಒಂದು ಮಲ್ಟಿ ಗೇಮ್ಸ್ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿದೆ. ತುಂಬಾ ಜನ ಇನ್ನೂ ಒಂದಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡಿ ಬ್ರೋ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಇವತ್ತು ಈ ಟ್ರಿಕ್ ಅನ್ನ ಯೂಸ್ ಮಾಡಿಕೊಂಡು 100% ಅರ್ನಿಂಗ್ ಮಾಡೋದಕ್ಕೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಮಲ್ಟಿ ಗೇಮ್ಸ್ ನಲ್ಲಿ ಅರ್ನಿಂಗ್ ಅನ್ನ ಮಾಡಬೇಕು ಅಂತಂದ್ರೆ ರೀಚಾರ್ಜ್ ಅನ್ನ ಮಾಡ್ಕೊಬೇಕಾಗುತ್ತೆ. ಸಿಂಪ್ಲಿ ನೀವು ಆಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಷ್ಟು ಬೇಕಾದ್ರೂ ಅಮೌಂಟ್ ಅನ್ನ ನೀವು ಇಲ್ಲಿ ರೀಚಾರ್ಜ್ ಮಾಡ್ಕೊಳ್ಳಿ. ನಾನು ನಿಮಗೆ ಈ ಅಪ್ಲಿಕೇಶನ್ ನಲ್ಲಿ ಅರ್ನಿಂಗ್ ಮಾಡೋದಕ್ಕೆ ಸಜೆಸ್ಟ್ ಮಾಡ್ದೇನಪ್ಪ ಅಂತಂದ್ರೆ ಮಿನಿಮಮ್ ಅಂದ್ರೂ 5,000 ರೂಪಾಯಿ ದುಡ್ಡನ್ನು ರೀಚಾರ್ಜ್ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ಸಮ್ಟೈಮ್ಸ್ ನೀವು ಈ ಅಪ್ಲಿಕೇಶನ್ ನಲ್ಲಿ 500 ರೂಪಾಯಿ 1,000 ರೂಪಾಯಿನ ರೀಚಾರ್ಜ್ ಮಾಡ್ಕೊಂಡು 1 ರಿಂದ 2 ಗೇಮ್ ಪ್ಲೇ ನೀವು ಸೋತ್ರಿ ಅಂತಂದ್ರೆ ನೆಕ್ಸ್ಟ್ ನೀವು ಲಾಸ್ ಅನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೆ ಸಫಿಷಿಯಂಟ್ ಆಗಿ ನಿಮ್ಮ ಹತ್ರ ವ್ಯಾಲಿಡ್ ಬ್ಯಾಲೆನ್ಸ್ ಇರಬೇಕಾಗುತ್ತೆ. ಅದರಿಂದ ನಾನು ಇವಾಗ 5,000 ರೂಪಾಯಿ ದುಡ್ಡನ್ನ ಸೆಲೆಕ್ಟ್ ಮಾಡ್ಕೊಂಡು ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಕಾಣಿಸುವಂತ ಈ ಒಂದು QR ಕೋಡ್ ಮತ್ತೆ UPID ಸಿಗುತ್ತಲ್ವಾ, ಇದಕ್ಕೆ ನೀವು ಪೇಮೆಂಟ್ ಅನ್ನ ಮಾಡಬೇಕು. ಸಿಂಪ್ಲಿ ನಾನು ಇಲ್ಲಿ ಕಾಣುವಂತ ಈ ಒಂದು QR ಕೋಡ್ ಅನ್ನ ಕಾಪಿ ಮಾಡ್ಕೊಂತೀನಿ. ಕಾಪಿನ ಮಾಡ್ಕೊಂಡು ನಾನು ಡೈರೆಕ್ಟ್ ಆಗಿ ಫೋನ್ ಪೇಗೆ ಹೋಗ್ತೀನಿ. ಫೋನ್ ಪೇಗೆ ಹೋಗ್ಬಿಟ್ಟು ಆ ಪರ್ಟಿಕ್ಯುಲರ್ UPID ಗೆ ಇವಾಗ ಅಮೌಂಟ್ ಅನ್ನ ಪೇ ಮಾಡ್ತಾ ಇದ್ದೀನಿ. ನಾನು ಸಿಂಪಲ್ ಆಗಿ ನಾನು ಫೋನ್ ಪೇನ ಸೆಲೆಕ್ಟ್ ಅನ್ನ ಮಾಡ್ಕೊಂತೀನಿ. ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಯಾಂಕ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಾನು ಇವಾಗ ಆ ಪರ್ಟಿಕ್ಯುಲರ್ UPID ಗೆ 5,000 ರೂಪಾಯಿ ದುಡ್ಡನ್ನ ರೀಚಾರ್ಜ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಗುರು, ಲೈವ್ ಅಲ್ಲಿ 5,000 ರೂಪಾಯಿ ದುಡ್ಡನ್ನ ರೀಚಾರ್ಜ್ ಮಾಡಿದ್ದೀನಿ. ಸಿಂಪ್ಲಿ ನಾನು ರೆಫರೆನ್ಸ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂತಂದ್ರೆ UPI ರೆಫರೆನ್ಸ್ ನಂಬರ್ ಅಂತ ಬರುತ್ತೆ. ಫೋನ್ ಪೇ ನಲ್ಲಿ ನಿಮಗೆ UTR ನಂಬರ್ ಅಂತ ಬರುತ್ತೆ. ಈ ಒಂದು ರೆಫರೆನ್ಸ್ ನಂಬರ್ ಅನ್ನ ಕಾಪಿ ಮಾಡಿಕೊಂಡು ಅಪ್ಲಿಕೇಶನ್ ನಲ್ಲಿ ಎಂಟರ್ UTR/ರೆಫರೆನ್ಸ್ ನಂಬರ್ ಅಂತ ಇದ್ದಿಲ್ಲ, ಇಲ್ಲಿ ನಾವು ಆ ಪರ್ಟಿಕ್ಯುಲರ್ ರೆಫರೆನ್ಸ್ ನಂಬರ್ ಅನ್ನ ಪೇಸ್ಟ್ ಮಾಡಿ ಆಡ್ ಮನಿ ಮೇಲೆ ಕ್ಲಿಕ್ ನ ಮಾಡ್ಕೊಬೇಕು. ಆಡ್ ಮನಿ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದ್ರೆ ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇವಾಗ ನಾನು ವಿನ್ 1 ಸೆಕ್ಷನ್ ಗೆ ಕ್ಲಿಕ್ ಮಾಡ್ಕೊಂತೀನಿ. ವಿತ್ ಇನ್ 1 ಮಿನಿಟ್ ಅಲ್ಲಿ ನಿಮಗೆ ರೀಚಾರ್ಜ್ ಕೂಡ ಅಪ್ರೂವ್ ಆಗುವಂತದ್ದು. ನೋಡ್ತಿರ್ಬೋದು ಬ್ಯಾಲೆನ್ಸ್ ಸೆಕ್ಷನ್ ಅಲ್ಲಿ 5,000 ರೂಪಾಯಿ ದುಡ್ಡಿದೆ. ಇವಾಗ ಕೇವಲ 10 ಸೆಕೆಂಡ್ ಅಲ್ಲಿ ನನಗೆ ರೀಚಾರ್ಜ್ ಅನ್ನೋದು ನನ್ನ ವ್ಯಾಲೆಟ್ ಸೆಕ್ಷನ್ ಗೆ ಆಡ್ ಆಗಿದೆ. ಇವಾಗ ನಾನು ಈ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡೋದಕ್ಕೆ ನಿಮಗೆ ಸಿಂಪಲ್ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ. ಈ ಒಂದು ಕಲರ್ ಗೇಮ್ ನಲ್ಲಿ ನಾವು ಅರ್ನಿಂಗ್ ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ ಗುರು. ಇಲ್ಲಿ ನಮಗೆ 3 ಕಲರ್ ಇರುತ್ತೆ, ಗ್ರೀನ್, ವೈಲೆಟ್, ರೆಡ್ ಅಂತ. ನೀವು ಇಲ್ಲಿ ಗ್ರೀನ್ ಮೇಲೆ ದುಡ್ಡು ಹಾಕಬೇಕು ಅಥವಾ ರೆಡ್ ನ ಮೇಲೆ ದುಡ್ಡು ಹಾಕಬೇಕಾಗುತ್ತೆ. ನೀವು ಗ್ರೀನ್ ನ ಮೇಲೆ ಹಾಕಿದ್ರಿ ಅಂತಂದ್ರೆ ಅದೇ ಕಲರ್ ಬಂತು ಅಂದ್ರೆ 1 to ಡಬಲ್ ಅಮೌಂಟ್ ಸಿಗುವಂತದ್ದು. ಸೇಮ್ ಟು ಸೇಮ್ ನೀವು ರೆಡ್ ನ ಮೇಲೆ ಹಾಕಿದ್ದು ರೆಡ್ ಬಂತು ಅಂದ್ರೆ 1 to ಡಬಲ್ ಅಮೌಂಟ್ ನಿಮಗೆ ಇನ್ಸ್ಟೆಂಟ್ ಆಗಿ ಅರ್ನಿಂಗ್ ಆಗಿ ಸಿಗುವಂತದ್ದು. ಇವಾಗ ನಾನು ಸಿಂಪಲ್ ಆಗಿ ರೆಡ್ ನ ಸೆಲೆಕ್ಟ್ ಅನ್ನ ಮಾಡ್ಕೊಂಡು 2,000 ರೂಪಾಯಿ ದುಡ್ಡನ್ನ ರೆಡ್ ನ ಮೇಲೆ ಹಾಕ್ತಾ ಇದ್ದೀನಿ. ಸೊ ಇವಾಗ ನೋಡಿ ಬೆಟ್ ಸಕ್ಸಸ್ಫುಲ್ ಅಂತ ಬಂತು ನನಗೆ. ಇವಾಗ ನಾನು ರೆಡ್ ಮೇಲೆ ಹಾಕಿದ್ದೀನಿ, ರೆಡ್ ಬಂತು ಅಂದ್ರೆ 1 to ಡಬಲ್ ಅಮೌಂಟ್ ನನಗೆ ಇನ್ಸ್ಟೆಂಟ್ ಆಗಿ ಅರ್ನಿಂಗ್ ಆಗಿ ಸಿಗುವಂತದ್ದು. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಲಾಸ್ ನ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಲಾಸ್ ಅನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ಒಂದು ಟಿಪ್ಸ್ ಅನ್ನ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಮಲ್ಟಿ ಗೇಮ್ಸ್ ಅಪ್ಲಿಕೇಶನ್ ಅವ್ರದೇ ಒಂದು ಅಫಿಷಿಯಲ್ ಗ್ರೂಪ್ ಕೂಡ ಇರುವಂತದ್ದು, ಟೆಲಿಗ್ರಾಮ್ ಗ್ರೂಪ್. ಆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಮಗೆ ಪ್ರಿಡಿಕ್ಷನ್ ಕೂಡ ಸಿಗ್ತಾ ಇದೆ. ನಾನು ಸಿಂಪಲ್ ಆಗಿ ಆ ಪ್ರಿಡಿಕ್ಷನ್ ಅನ್ನು ಫಾಲೋ ಮಾಡಿಕೊಂಡು ಬೆಟ್ಟಿಂಗ್ ಅನ್ನ ಮಾಡಿ ಲೈವ್ ಅಲ್ಲಿ ನಿಮಗೆ ಪ್ರಾಫಿಟ್ ಅನ್ನ ಕೂಡ ಮಾಡಿ ತೋರಿಸ್ತೀನಿ. ವೆಯ್ಟ್ ಮಾಡಿ. ಸೊ ಇವಾಗ ನಾನು ಏನು ರೆಡ್ ಗೆ ಬೆಟ್ ಮಾಡಿದ್ದೀನಿ, ಆ ರೆಡ್ ಬಂದ್ಬಿಟ್ಟು ಬಂತು ಅಂದ್ರೆ 1 to ಡಬಲ್ ಅಮೌಂಟ್ ಪ್ರಾಫಿಟ್ ಆಗಿ ಸಿಗುತ್ತೆ. ಆ ಒಂದು ಅಮೌಂಟ್ ವಿನ್ ಆದ್ಮೇಲೆ ನಾನು ನಿಮಗೆ ಅವರ ಪ್ರಿಡಿಕ್ಷನ್ ನ ಫಾಲೋ ಮಾಡಿಕೊಂಡು ಅರ್ನಿಂಗ್ ಮಾಡೋದಕ್ಕೆ ಅಂತ ಹೇಳ್ಕೊಡ್ತೀನಿ. ಸೊ ನೋಡ್ತಿರ್ಬೋದು ಗುರು, ಕೊನೆಯ 2 ಸೆಕೆಂಡ್ ಇರುವಂತದ್ದು. ಇವಾಗ ನೋಡೋಣ, ರೆಡ್ ಬಂತು ಅಂದ್ರೆ 1 to ಡಬಲ್ ಅಮೌಂಟ್ ಸಿಗುತ್ತೆ. ಸೊ ನೋಡ್ತಿರ್ಬೋದು ಗುರು, ಲೈವ್ ಅಲ್ಲಿ ನನಗೆ 3,800 ರೂಪಾಯಿ ದುಡ್ಡು ಪ್ರಾಫಿಟ್ ಆಗಿ ಬಂತು. ಅಂದ್ರೆ ಲೈವ್ ಅಲ್ಲಿ ನನಗೆ 2,000 ರೂಪಾಯಿಗೆ 1,800 ರೂಪಾಯಿ ದುಡ್ಡು ಪ್ರಾಫಿಟ್ ಆಗಿ ಬಂತು. ಸೊ ಇವಾಗ ಬ್ಯಾಲೆನ್ಸ್ ಅಮೌಂಟ್ ಅನ್ನ ಕೂಡ ನೋಡ್ತಿರ್ಬೋದು, 6,800 ರೂಪಾಯಿ ಅಂತ ಇದೆ. ಇವ್ರದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಆ ಗ್ರೂಪಿನ ಲಿಂಕ್ ಅನ್ನ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಒಂದ್ ವೇಳೆ ನಿಮಗೆ ಲಾಸ್ ಆಗಿದೆ ಅಂತಂದ್ರೆ ಒಂದು ದಿನದಲ್ಲಿ 3 ರಿಂದ 4 ಸಲ ಇವರು ಪ್ರಿಡಿಕ್ಷನ್ ಕೊಡ್ತಾರೆ. ಆ ಪ್ರಿಡಿಕ್ಷನ್ ಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಈ ಒಂದು ಅಪ್ಲಿಕೇಶನ್ ನಲ್ಲಿ 101% ಅರ್ನಿಂಗ್ ಅನ್ನ ಮಾಡಬಹುದು. ಸಿಂಪ್ಲಿ ನಾನು ಈ ಲಿಂಕ್ ಅನ್ನ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಇವ್ರದೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಮಾಡ್ಕೊಳ್ಳಿ. ಅರ್ನ್ ಮನಿ ಆನ್ಲೈನ್ 24 ಅಂತ ಇದೆ. ಇವಾಗ ನೋಡ್ತಿರ್ಬೋದು ಕೂಡ ಒಂದು ಪ್ರಿಡಿಕ್ಷನ್ ಹಾಕಿದ್ದಾರೆ. ಪೀರಿಯಡ್ ID ಕೂಡ ಮೆನ್ಷನ್ ಆಗಿರುತ್ತೆ. ಬೆಟ್ ಆನ್ ರೆಡ್ ಅಂತ ಇರುವಂತದ್ದು. ಸಿಂಪಲ್ ಆಗಿ ನಾವು ಇವಾಗ ರೆಡ್ ಮೇಲೆ ಹಾಕೋಬೇಕು ನಾವು. ಸೊ ನಾನು ರೆಡ್ ನ ಮೇಲೆ ಹಾಕೋಷ್ಟರಲ್ಲಿ ಟೈಮ್ ಡ್ಯೂರೇಷನ್ ಓವರ್ ಆಗಿದೆ. ಸೊ ಈ ಪ್ರಿಡಿಕ್ಷನ್ ಗ್ರೂಪ್ ಅಲ್ಲಿ ನಮಗೆ ಪ್ರತಿ ಸಲ ಕೂಡ ಪ್ರಿಡಿಕ್ಷನ್ ಗಳು ಬರ್ತಿರುತ್ತೆ. ಆಲ್ರೆಡಿ ತುಂಬಾನೇ ಪ್ರಿಡಿಕ್ಷನ್ ಗಳನ್ನ ಕೊಟ್ಟಿದ್ದಾರೆ ಇವರು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಪ್ರಿಡಿಕ್ಷನ್ ಚಾರ್ಟ್ ಗಳು ಕೂಡ ಸಿಗುತ್ತೆ. ನಾನು ಲಾಸ್ಟ್ ಟೈಮ್ ನಿಮಗೆ ಚಾರ್ಟ್ ನ ಹೇಳಿದೆ ಅಲ್ವಾ,
ಈ ಸಲ ಬಂದ್ಬಿಟ್ಟು ಇವರೇ ನಿಮಗೆ ಪ್ರಿಡಿಕ್ಷನ್ ಚಾರ್ಟ್ ಅನ್ನ ಕೂಡ ಕೊಡ್ತಾರೆ. ಆ ಪ್ರಿಡಿಕ್ಷನ್ ಚಾರ್ಟ್ ಗಳನ್ನ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಫಾಲೋ ಮಾಡ್ತಿರೋ ಅಂತಂದ್ರೆ ಪಕ್ಕಾ ದುಡ್ಡು ನಿಮಗೆ ಅರ್ನಿಂಗ್ ಆಗಿ ಸಿಗುವಂತದ್ದು. ಇವ್ರು ನೋಡಿ ಲಾಸ್ಟ್ ಗೆ 7-6 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇವಾಗ ನೋಡಿ 7-7 ಓಡ್ತಾ ಇದೆ. ಸೊ ಇವಾಗ ಒಂದ್ಸಲ ಟೆಲಿಗ್ರಾಮ್ ಗ್ರೂಪ್ ನ ಚೆಕ್ ಮಾಡ್ತೀನಿ ನಾನು. ಸೊ ಇವಾಗ ನೋಡ್ತಿರ್ಬೋದು ಇವರು ವಿನ್ ಆಗಿದೆ ಆಕ್ಚುಲಿ. ಸೊ ಇವಾಗ 7-7 ಒಂದು ಪ್ರಿಡಿಕ್ಷನ್ ಬರುತ್ತೆ. ಪೀರಿಯಡ್ ಐಡಿನ ಕೂಡ ನೀವು ಇಲ್ಲಿ ನೋಡ್ಕೊಬಹುದು. ಅಪ್ಲಿಕೇಶನ್ ಅಲ್ಲಿ ಮೇಲ್ಗಡೆ ನಮಗೆ ಪೀರಿಯಡ್ ಐಡಿ ಅಂತ ಓಡ್ತಿರುತ್ತಲ್ವಾ, ಆ ಪೀರಿಯಡ್ ಐಡಿನ ಮೆನ್ಷನ್ ಮಾಡ್ಬಿಟ್ಟು ಇವರು ನಮಗೆ ಪ್ರಿಡಿಕ್ಷನ್ ಕೊಡ್ತಾರೆ. ಇವಾಗ ನೋಡಿ 7-7 ಕೂಡ ಒಂದು ಪ್ರಿಡಿಕ್ಷನ್ ಬಂತು, ರೆಡ್ ಗೆ ಹಾಕಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸಿಂಪಲ್ ಆಗಿ ನಾನು ರೆಡ್ ಗೆ 6,000 ರೂಪಾಯಿ ದುಡ್ಡನ್ನ ಬಂದು ಪ್ಲೇಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವರು ರೆಡ್ಡೇ ಬರುತ್ತೆ ಅಂತ ಕನ್ಫರ್ಮೇಶನ್ ಆಗಿ ಆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಮಗೆ ಹೇಳ್ತಾರೆ. ಅದನ್ನ ನೀವು ಫಾಲೋ ಮಾಡಿಕೊಂಡು ಇಲ್ಲಿ ಬೆಟ್ನ ಮಾಡ್ತೀರಾ ಅಂತಂದ್ರೆ 1 to double ಅಮೌಂಟ್ ಅನ್ನ ಪಕ್ಕಾ ನೀವು ಪ್ರಾಫಿಟ್ ಆಗಿ ತಗೊಬಹುದು. ನಾನು ಅವ್ರು ಹೇಳಿ ತರನೇ ರೆಡ್ ನ ಮೇಲೆ ಪ್ಲೇಸ್ ನ ಮಾಡಿದ್ದೀನಿ. ಯಾಕಂದ್ರೆ ಅವ್ರಿಗೆ ಗೊತ್ತಾಗತ್ತೆ ಯಾವ್ದು ನೆಕ್ಸ್ಟ್ ಬರಬಹುದು ಅಂತ. ಆ ಪ್ರಿಡಿಕ್ಷನ್ ಮೇಲೆ ನೀವು ಫಾಲೋ ಮಾಡಿಕೊಂಡು ಅಮೌಂಟ್ ಅನ್ನ ಪ್ಲೇಸ್ ಮಾಡ್ತೀರಾ ಅಂದ್ರೆ ಪಕ್ಕ ನಿಮ್ಗೆ ಅವಾಗ ಹೇಳ್ದಂಗೆ 101% ಅರ್ನಿಂಗ್ ಆಗಿ ಸಿಗುವಂತದ್ದು. ನೀವು ತುಂಬಾ ಜನ ಏನ್ ಮಾಡ್ತೀರಾ ಅಂತಂದ್ರೆ ಈ ಅಪ್ಲಿಕೇಶನ್ ಅಲ್ಲಿ 500 ರೂಪಾಯಿನೋ 1000 ರೂಪಾಯಿನೋ ರೀಚಾರ್ಜ್ ಮಾಡ್ಕೊಂಡು 1 ಮ್ಯಾಚ್ 2 ಮ್ಯಾಚ್ ಸೋತ್ಬಿಟ್ಟು ನಾನು 1,000 ಕಳ್ಕೊಂಡೆ 500 ರೂಪಾಯಿ ಕಳ್ಕೊಂಡೆ ಅಂತೀರಾ. ನೀವು ಇದರಲ್ಲಿ ಲಾಸ್ ನ ರಿಕವರಿ ಮಾಡ್ಕೋಬೇಕು ಅಂತಂದ್ರೆ ಸಫಿಶಿಯಂಟ್ ಆಗಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗತ್ತೆ. ನಾನು ಹೇಳಿ ತರನೇ ನೋಡ್ತಿರ್ಬೋದು ಗುರು, ಲೈವ್ ಅಲ್ಲೇ 11,400 ರೂಪಾಯಿ ದುಡ್ಡು ನನಗೆ ಇಲ್ಲಿ ಪ್ರಾಫಿಟ್ ಆಗಿ ಸಿಗುವಂತದ್ದು. ಸೊ ಒಂದ್ಸಲ ಪೇಜ್ ಅನ್ನ ರಿಫ್ರೆಶ್ ಮಾಡಿ ನೋಡ್ತಿರ್ಬೋದು 12,200 ರೂಪಾಯಿ ನನ್ನ ಕಡೆ ದುಡ್ಡಿದೆ ಇಲ್ಲಿ. ಮತ್ತೊಂದ್ಸಲ ಅಪ್ಲಿಕೇಶನ್ ಗೆ ಬ್ಯಾಕ್ ಬರ್ತೀನಿ ಟೆಲಿಗ್ರಾಮ್ ಗ್ರೂಪ್ ಗೆ. ಇವಾಗ ನೋಡಿ ಓನ್ ಅಂತ ಮೆನ್ಷನ್ ಮಾಡಿದರೆ ಹೌದು. ನೆಕ್ಸ್ಟ್ ಕೂಡ ಬಂದ್ಬಿಟ್ಟು ನೋಡಿ ಇನ್ನೊಂದು ಬಂತು 7-8 ಪೀರಿಯಡ್ ಅಡಿಗೆ ನಾವು ಮತ್ತೆ ರೆಡ್ಡೇ ಬರೋದಂತ ಹಾಕಿದ್ದಾರೆ ಇವರು. ಸಿಂಪಲ್ ಆಗಿ ರೆಡ್ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ. ಈ ಸಲ 5,000 ರೂಪಾಯಿ ದುಡ್ಡು ಹಾಕ್ತೀನಿ ನಾನು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ, ಬೆಟ್ ಸಕ್ಸಸ್ಫುಲ್ ಸಬ್ಮಿಟೆಡ್ ಅಂತ ಬಂತು. ಇವಾಗ ನಾನು 5,000 ರೂಪಾಯಿ ಹಾಕಿದ್ದೀನಿ ಅಲ್ವಾ, ರೆಡ್ಡೇ ಬಂತು ಅಂದ್ರೆ ನನಗೆ ಮತ್ತೆ 1 to double ಅಮೌಂಟ್ ಅರ್ನಿಂಗ್ ಆಗಿ ಸಿಗುವಂತದ್ದು. ಸೊ ವೆಯ್ಟ್ ಮಾಡ್ತೀನಿ, ಇನ್ನೇನು ತುಂಬಾ ಕಮ್ಮಿ ಸೆಕೆಂಡ್ ಇದೆ, ಲಾಸ್ಟ್ 20 ಸೆಕೆಂಡ್ ನೋಡ್ತಾ ಇದೆ. ಇವಾಗ ಆ ಸೆಕೆಂಡ್ಸ್ ಮುಗಿತಿದಂಗೆ ರಿಸಲ್ಟ್ ಡಿಕ್ಲೇರ್ ಆಗುತ್ತೆ. ಸೊ ಇದೇ ತರ ನೀವು ಕೂಡ ಅವ್ರ ಪ್ರಿಡಿಕ್ಷನ್ ಗ್ರೂಪ್ ಅಲ್ಲಿ ಏನೆಲ್ಲ ಪ್ರಿಡಿಕ್ಷನ್ ಗಳನ್ನ ಕೊಡ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು ಅರ್ನಿಂಗ್ ಮಾಡಬಹುದು. ಅವ್ರು ನಿಮಗೆ ಸಫಿಶಿಯಂಟ್ ಆಗಿ ಬ್ಯಾಲೆನ್ಸ್ ಅನ್ನ ಎಷ್ಟು ಮೇಂಟೈನ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ನಾನು ಲಾಸ್ಟ್ ಟೈಮ್ ನಿಮಗೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲೇ ಪ್ರಿಡಿಕ್ಷನ್ ಕೊಡ್ತಾ ಇದ್ದೆ, ಬಟ್ ಆದ್ರೆ ತುಂಬಾ ಜನ ಲಾಸ್ ಆಗ್ತಾ ಇದ್ದಾರೆ ಅದರಲ್ಲಿ. ಅದರಿಂದ ಇವಾಗ ಈ ಅಪ್ಲಿಕೇಶನ್ ಅವರನ್ನೇ ಒಂದು ಪ್ರಿಡಿಕ್ಷನ್ ಕೊಡ್ತಾ ಇದ್ದಾರೆ. ಅವರ ಪ್ರಿಡಿಕ್ಷನ್ ಗ್ರೂಪ್ ನಿಮಗೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಗ್ರೂಪ್ ಜಾಯಿನ್ ಮಾಡ್ಕೊಂಡು ಸೇಮ್ ಟು ಸೇಮ್ ನಂತರನೇ ಅರ್ನಿಂಗ್ ಮಾಡಬಹುದು ನೀವು. ಇವಾಗ ನೋಡಿ ನಾನು ಮತ್ತೆ ಅಮೌಂಟ್ ಅನ್ನ ವಿನ್ ಮಾಡ್ಕೊಂಡಿದ್ದೀನಿ. 9,500 ರೂಪಾಯಿ ದುಡ್ಡನ್ನ ನಾನು ಹಾಕಿದ್ದು 5,000 ರೂಪಾಯಿ ದುಡ್ಡು, 500 ರೂಪಾಯಿ ಟ್ರಾನ್ಸಾಕ್ಷನ್ ಫೀಸ್ ಕಟ್ ಆಗ್ಬಿಟ್ಟು 9,500 ರೂಪಾಯಿ ದುಡ್ಡು ನನಗೆ ಮತ್ತೆ ಲೈವ್ ಅಲ್ಲಿ ಪ್ರಾಫಿಟ್ ಆಗಿ ಸಿಕ್ಕಿದೆ. ಈ ತರ ನೀವು ಕಲರ್ ಗೇಮ್ ನಲ್ಲೂ ಕೂಡ ಅರ್ನಿಂಗ್ ಮಾಡಬಹುದು. ನಿಮ್ಗೂ ಕೂಡ ಈ ಅಪ್ಲಿಕೇಶನ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಗೇಮ್ ನ ಮೂಲಕ ಅರ್ನಿಂಗ್ ಮಾಡ್ಬೇಕಂತಿದೆ ಅಂತಂದ್ರೆ ಈ ಕೂಡಲೇ ಇವರ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಮಾಡ್ಕೊಳ್ಳಿ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಲೈವ್ ಅನ್ನ ನಿಮಗೆ ಅವರ ಪ್ರಿಡಿಕ್ಷನ್ ಅನ್ನ ಫಾಲೋ ಮಾಡಿಕೊಂಡು ಅರ್ನಿಂಗ್ ಮಾಡಿ ಕೂಡ ತೋರಿಸಿದ್ದೀನಿ ನಾನು. ಇವಾಗ ನಾನು ಮತ್ತೆ ವಿನ್ ಟು ಸೆಕ್ಷನ್ ಗೆ ಹೋಗ್ತೀನಿ. ಸೊ ಇವಾಗ ನಾನು ಬಂದ್ಬಿಟ್ಟು ವಿನ್ ಟು ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ವಿನ್ ಟು ಅಂತಂದ್ರೆ ನಮ್ಗೆ ಇಲ್ಲಿ ಹೆಡ್ ಅಂಡ್ ಟೈಲ್ ಅಂತ ಒಂದು ಗೇಮ್ ಬರುತ್ತೆ. ನಾವಿಲ್ಲಿ ಹೆಡ್ ಮೇಲೆ ಹಾಕ್ಬೇಕು ಅಥವಾ ಟೈಲ್ ನ ಮೇಲೆ ಹಾಕ್ಬೇಕಾಗುತ್ತೆ. ನಾವು ಹಾಕಿದ್ದೆ ಕರೆಕ್ಟ್ ಆಗಿ ಬಂತು ಅಂದ್ರೆ ಬರೀ 20 ಸೆಕೆಂಡ್ ಅಲ್ಲಿ ನಮಗೆ 1 to double ಅಮೌಂಟ್ ಅರ್ನಿಂಗ್ ಆಗಿ ಸಿಗುವಂತದ್ದು. ಇವಾಗ ನೋಡಿ ಕಾಯಿನ್ ಬಂದ್ಬಿಟ್ಟು ಸ್ಪಿನ್ ಆಗ್ತಾ ಇದೆ. ಆ ಕಾಯಿನ್ ಬಂದ್ಬಿಟ್ಟು ಹೆಡ್ ನಿಂತ್ಕೋತು ಅಂತಂದ್ರೆ ಹೆಡ್ ಹಾಕಿರೋರಿಗೆ ಡಬಲ್ ಸಿಗುವಂತದ್ದು. ನಾನು ಹೇಳ್ದಂಗೆ ಹೆಡ್ಡೇ ಬಂತು. ಸೊ ಇವಾಗ ನೋಡಿ 22 ಸೆಕೆಂಡ್ಸ್ ಟೈಮ್ ಇದೆ. ಸಿಂಪಲ್ ಆಗಿ ಟೈಲ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು 5,000 ರೂಪಾಯಿ ದುಡ್ಡನ್ನ ಬಂದ್ಬಿಟ್ಟು ನಾನು ಇವಾಗ ಟೈಲ್ ನ ಮೇಲೆ ಪ್ಲೇಸ್ ಮಾಡ್ತಾ ಇದ್ದೀನಿ. ನೋಡಿ ಟೈಲ್ ನ ಮೇಲೆ 5,000 ರೂಪಾಯಿ ದುಡ್ಡನ್ನ ಪ್ಲೇಸ್ ಮಾಡಿದ್ದೀನಿ. ಬ್ಯಾಲೆನ್ಸ್ ಕೂಡ ಕಟ್ ಆಗಿದೆ. ಇವಾಗ ನಾನು ಟೈಲ್ಗೆ ಹಾಕಿದ್ದೀನಿ ಅಲ್ವಾ, ಒಂದೇ ಸಲ ನನಗೆ ಇವಾಗ ಟೈಲ್ ಬಂತು ಅಂದ್ರೆ 1 to double ಅಮೌಂಟ್ ಕೇವಲ 20 ಸೆಕೆಂಡ್ ಅಲ್ಲಿ ರನ್ನಿಂಗ್ ಆಗುವಂತದ್ದು. ಈ ಒಂದು ಟೆಲಿಗ್ರಾಮ್ ಗ್ರೂಪ್ ಹೇಳೋದಲ್ಲ ನಾನು, ಇವ್ರದೇ ಟೆಲಿಗ್ರಾಮ್ ಗ್ರೂಪ್ ಇದೆ ಜಾಯಿನ್ ಮಾಡ್ಕೊಳ್ಳಿ ಅಂತ. ಇವರು ಬಂದ್ಬಿಟ್ಟು ನಿಮಗೆ ಅವ್ರದೇ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹೆಡ್ ಅಂಡ್ ಟೈಲಿನ ಪ್ರಿಡಿಕ್ಷನ್ ಕೂಡ ಕೊಡ್ತಾರೆ. ಅದನ್ನ ಕೂಡ ಫಾಲೋ ಮಾಡ್ಕೊಂಡು ನೀವು ಅರ್ನಿಂಗ್ ಮಾಡಬಹುದು. ಸೊ ನೋಡ್ತಿರ್ಬೋದು ಗುರು, ಇವಾಗ ಆಕ್ಚುಲಿ ಮೋಟೋ ಹೆಡ್ ಬಂತು. ಸೊ ಹೆಡ್ ಬಂದಿದ್ರಿಂದ ನನಗೆ ಲಾಸ್ ಆಯ್ತು. ಇವಾಗ ಮತ್ತೇನ್ ಮಾಡ್ತೀನಿ ಅಂತಂದ್ರೆ ಟೈಲ್ ನ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಮತ್ತೆ ಬಂದ್ಬಿಟ್ಟು ಟೈಲ್ ನ ಮೇಲೆ ನಾನು ಟೋಟಲ್ ಆಗಿ 10,000 ರೂಪಾಯಿ ದುಡ್ಡನ್ನ ಮತ್ತೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕಡೆ 10,000 ರೂಪಾಯಿ ಅಮೌಂಟ್ ಅನ್ನ ಕೂಡ ಒಂದೇ ಸಲ ಪ್ಲೇಸ್ ಮಾಡಿದ್ದೀನಿ ನಾನು. 1,700 ರೂಪಾಯಿ ಬ್ಯಾಲೆನ್ಸ್ ಉಳ್ಕೊಂಡಿರುವಂತದ್ದು. ಲಾಭ ಮತ್ತೆ ನಷ್ಟ ಎರಡಕ್ಕೂ ಕೂಡ ನೀವು ಮೇಂಟೈನ್ ಮಾಡಬೇಕು ಅಂತಂದ್ರೆ ನಾನು ಸಫಿಶಿಯಂಟ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದು ಅದಕ್ಕೇನೆ ನಿಮ್ಗೆ. ಸೊ ಒಂದೊಂದ್ಸಲ ಲಾಸ್ ಕೂಡ ಆಗ್ತಿರುತ್ತೆ ಮತ್ತೆ ಲಾಭ ಕೂಡ ಆಗ್ತಿರುತ್ತೆ ನಿಮ್ಗೆ. ನಿಮ್ಮ ಬ್ಯಾಲೆನ್ಸ್ ಅಲ್ಲಿ ಸಫಿಶಿಯಂಟ್ ಆಗಿ ಬ್ಯಾಲೆನ್ಸ್ ಇತ್ತು ಅಂತಂದ್ರೆ ನೀವು ಆರಾಮಾಗಿ ಅರ್ನಿಂಗ್ ಮಾಡಬಹುದು. ಈ ಸಲ ನೋಡ್ತಿರ್ಬೋದು ಗುರು, ಟೈಲೇ ಬಂತು ನನಗೆ 1 to double ಅಮೌಂಟ್ ಇನ್ಸ್ಟೆಂಟ್ ಆಗಿ ಪ್ರಾಫಿಟ್ ಆಗಿ ಸಿಕ್ತು. ಸೊ ಇವಾಗ ನೋಡಿ ಬ್ಯಾಲೆನ್ಸ್ ಸೆಕ್ಷನ್ ಅಲ್ಲಿ 20,000 ರೂಪಾಯಿ ದುಡ್ಡಿದೆ. ಮತ್ತೇನ್ ಮಾಡ್ತೀನಿ ಅಂತಂದ್ರೆ ಟೈಲ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು 10,000 ರೂಪಾಯಿ ದುಡ್ಡನ್ನ ಮತ್ತೆ ಟೈಲ್ ನ ಮೇಲೆ ಹಾಕ್ತಿದ್ದೀನಿ. ಇವಾಗ ಕನ್ಫರ್ಮ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡೆ. ಸೊ ಇವಾಗ ನೋಡ್ತಿರ್ಬೋದು ಕೌಂಟ್ ಡೌನ್ ಕೂಡ ಓಡ್ತಾ ಇದೆ. ಅಗೇನ್ ಬಂದ್ಬಿಟ್ಟು ನಾನು ಮತ್ತೆ ಟೈಲ್ ನ ಮೇಲೆ ಹಾಕಿದ್ದೀನಿ. ಸೊ ಇವರು ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರಿಡಿಕ್ಷನ್ ಕೂಡ ಕೊಡ್ತಾರೆ ಗುರು. ಆ ಪ್ರಿಡಿಕ್ಷನ್ ಕೂಡ ಫಾಲೋ ಮಾಡ್ಕೊಂಡು ಹೆಡ್ ಅಂಡ್ ಟೈಲ್ ಅಲ್ಲೂ ಕೂಡ ನೀವು ಅರ್ನಿಂಗ್ ಮಾಡ್ಕೊಳ್ಳಿ, ಮತ್ತೆ ಕಲರ್ ಗೇಮ್ ನಲ್ಲೂ ಕೂಡ ನೀವು ಅರ್ನಿಂಗ್ ಮಾಡ್ಕೊಬಹುದು. ಸೊ ಲೆಟ್ಸ್ ವೇಟ್, ಇವಾಗ ಯಾವ್ದು ಬರುತ್ತೆ ಅಂತ ನೋಡ್ತೀನಿ ನಾನು. ಓಕೆ, ಫೈನಲ್ ನೋಡ್ತಿರ್ಬೋದು ಮತ್ತೆ ಟೈಲೆ ಬಂತು ಗುರು. 1 to double ಅಮೌಂಟ್ ಮತ್ತೆ ಪ್ರಾಫಿಟ್ ಆಗಿ ಸಿಕ್ತು ನನಗೆ. ಸೊ ಬ್ಯಾಲೆನ್ಸ್ ಸೆಕ್ಷನ್ ಅಲ್ಲಿ ನೋಡ್ತಿರ್ಬೋದು ಗುರು, 29,700 ರೂಪಾಯಿ ನನ್ನ ಕಡೆ ದುಡ್ಡಿದೆ. ಈ ಸಲ ಹೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬರೀ 2,000 ರೂಪಾಯಿ ದುಡ್ಡು ಹಾಕ್ತೀನಿ ನಾನು. ಸೊ ಬರೀ 2,000 ರೂಪಾಯಿ ಹೆಡ್ ಮೇಲೆ ಹಾಕ್ತೀನಿ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ನಾನು ಟೈಲ್ ಮೇಲೆ ಹಾಕ್ತಾ ಹೋಗಲ್ಲ. ಯಾಕಂದ್ರೆ ಈ ಒಂದು ಗೇಮ್ ನಲ್ಲಿ ಕಂಟಿನ್ಯೂಸ್ ಆಗಿ ಹೆಡ್ ಅಂತ ಈ ರೀತಾನೆ ಬರ್ತಾ ಹೋಗಲ್ಲ. ಒಂದ್ಸಲ ಹೆಡ್ ಬರುತ್ತೆ, ಒಂದ್ಸಲ ಟೈಲ್ ಬರುತ್ತೆ. ಅದರಿಂದ ನೀವು ಒಂದ್ಸಲ ಹೆಡ್ ಮೇಲೆ ಹಾಕಿ, ಒಂದ್ಸಲ ಟೈಲ್ ನ ಮೇಲೆ ಹಾಕಿ. ಸೊ ನೀವು ಈ ಅಪ್ಲಿಕೇಶನ್ ಅಲ್ಲಿ ನಂತರನೇ 2,000 ರೂಪಾಯಿ 3,000 ರೂಪಾಯಿನ ಕೊಟ್ಟು ಆಡಬೇಕು ಅಂತಾನೆ ಇಲ್ಲ. ಯಾಕಂದ್ರೆ
ಜಾಸ್ತಿ ಪ್ರಾಫಿಟ್ ಬೇಕು ಅಂತಂದ್ರೆ ಜಾಸ್ತಿ ಕೊಟ್ಟು ಆಡಬಹುದು ನೀವು, ಕಮ್ಮಿ ಪ್ರಾಫಿಟ್ ಬೇಕು ಅಂತಂದ್ರೆ ಕಮ್ಮಿ ಅಮೌಂಟ್ ಅನ್ನ ನೀವು ಇಲ್ಲಿ ಹಾಕೊಂಡು ಅರ್ನಿಂಗ್ ಮಾಡಬಹುದು. ನಾನು ಆಕ್ಚುಲಿ ಬಂದು ಹೆಡ್ ಮೇಲೆ ಹಾಕಿದ್ದೆ ನೋಡಿ, 3800 ರೂಪಾಯಿ ನನಗೆ ಮತ್ತೆ ಪ್ರಾಫಿಟ್ ಆಗಿ ಸಿಕ್ತು. ಸೊ ಇವಾಗ ಮತ್ತೊಂದ್ಸಲ ಓಕೆ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಲೈವ್ ಅಲ್ಲಿ ನೋಡ್ತಿರ್ಬೋದು ಗುರು 31,500 ರೂಪಾಯಿ ಹತ್ತತ್ರ ನಾನು 30,000 ರೂಪಾಯಿ ದುಡ್ಡನ್ನ ಲೈವ್ ಅಲ್ಲೇ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ. ನನ್ನ 5,000 ರೂಪಾಯಿನ ತೆಗೆದ್ರು ಕೂಡ 25,000 ರೂಪಾಯಿ ದುಡ್ಡನ್ನ ಲೈವ್ ಅಲ್ಲೇ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ, ಅದು ಕೂಡ ವಿತಿನ್ 5 ಮಿನಿಟ್ಸ್ ಅಲ್ಲಿ. ಇವಾಗ ನಾನು ಈ ದುಡ್ಡನ್ನ ವಿತ್ಡ್ರಾ ಕೂಡ ತಗೋಬಹುದು ಡೈರೆಕ್ಟ್ ಆಗಿ ನನ್ನ ಬ್ಯಾಂಕ್ ಅಕೌಂಟ್ಗೆ. ಸಿಂಪಲ್ ಆಗಿ ನಾನು ಪ್ರೊಫೈಲ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೋಲ್ ನ ಮಾಡ್ತೀನಿ. ನಮ್ಗೆ ಇಲ್ಲಿ ವ್ಯಾಲೆಟ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ವಿತ್ಡ್ರಾ ಅಂತ ಆಪ್ಷನ್ ಬರುತ್ತೆ. ಸಿಂಪಲ್ ಆಗಿ ವಿತ್ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ನಾವಿಲ್ಲಿ ₹1 ಕೂಡ ಟ್ರಾನ್ಸಾಕ್ಷನ್ ಫೀಸ್ ಅನ್ನ ಕಟ್ತೇನೆ ದುಡ್ಡನ್ನ ವಿತ್ಡ್ರಾ ಮಾಡ್ಕೊಬಹುದು. ಸಿಂಪಲ್ ಆಗಿ 30,000 ರೂಪಾಯಿ ದುಡ್ಡನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ನಾನು ಈಗಾಗಲೇ ಬಂದ್ಬಿಟ್ಟು ಈ ಅಪ್ಲಿಕೇಶನ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ಬೈಂಡ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿ ನೀವು ಬ್ಯಾಂಕ್ ಅಕೌಂಟಿನ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಕೌಂಟ್ ನಂಬರ್ IFSC ಕೋಡ್ ಕೂಡ ಬೈಂಡ್ ಮಾಡಬಹುದು. ಸಿಂಪಲ್ ಆಗಿ ಅವಾಗ ಬಂದ್ಬಿಟ್ಟು ನಾನು ನನ್ನ ಬ್ಯಾಂಕ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. 30,000 ರೂಪಾಯಿ ದುಡ್ಡನ್ನ ವಿತ್ಡ್ರಾ ಮಾಡ್ತೀನಿ. ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಕ್ಕೆ ಹೇಳುತ್ತೆ. ಬಿಕಾಸ್ ಆಫ್ ನಮ್ಮ ಫಂಡಿನ ಸೇಫ್ಟಿಗೋಸ್ಕರ ಲಾಗಿನ್ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಕೊಂಡು ಕನ್ಫರ್ಮ್ ವಿತ್ಡ್ರಾ ಅಂತ ಕೊಟ್ವಿ ಅಂತಂದ್ರೆ ವಿತ್ಡ್ರಾ ಸಕ್ಸಸ್ಫುಲ್ ಅಂತ ಮೆನ್ಷನ್ ಆಗುತ್ತೆ ನೋಡಿ. ಇವಾಗ 1,500 ರೂಪಾಯಿ ಮಾತ್ರನೇ ಬ್ಯಾಲೆನ್ಸ್ ಸೆಕ್ಷನ್ ಅಲ್ಲಿ ಇದೆ ನನ್ನ ಕಡೆ. ಇವಾಗ ನನಗೆ ಈ ಅಪ್ಲಿಕೇಶನ್ ಕಡೆಯಿಂದ ವಿತಿನ್ 24 ಅವರ್ಸ್ ಅಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ಗೆ 30,000 ರೂಪಾಯಿ ದುಡ್ಡು ಕೂಡ ಸೆಟಲ್ ಆಗಿರುತ್ತೆ. ಆ ಪ್ರೂಫ್ ಅನ್ನ ಬಂದ್ಬಿಟ್ಟು ನನಗೆ ಪಕ್ಕದಲ್ಲಿ ಮೆನ್ಷನ್ ಮಾಡ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡಬಹುದು. ನೀವು ಇಲ್ಲಿ UPI ಮತ್ತೆ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡಿರ್ತೀರಲ್ವಾ, ಇದು ನಿಮ್ಮ ಬ್ಯಾಂಕ್ ಅಕೌಂಟಿಗಾದ್ರೂ ಬರ್ಬೋದು ಅಥವಾ UPI ಗಾದ್ರೂ ಬರ್ಬೋದು. ಯಾಕಂತಂದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಒಂದ್ ವೇಳೆ ಏನಾದ್ರೂ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನಾದ್ರು ಇಶ್ಯೂಸ್ ಇತ್ತು ಅಂತಂದ್ರೆ ನೀವು ಕೊಟ್ಟಿರುವಂತ UPI ಗೆ ಕೂಡ ಆಟೋಮೆಟಿಕ್ ಆಗಿ ಪೇಮೆಂಟ್ ಮಾಡ್ತಾರೆ. ಸೊ ನೀವು ವಿತ್ಡ್ರಾ ಮಾಡಿದ್ರೆ ಅಂತಂದ್ರೆ UPI ನ ಕೂಡ ಚೆಕ್ ಮಾಡಿ ಮತ್ತೆ ಬ್ಯಾಂಕ್ ಅಕೌಂಟ್ ಅನ್ನ ಕೂಡ ಚೆಕ್ ಮಾಡಿ. ವಿತ್ಡ್ರಾವಲ್ ಅಂತೂ ಬಂದೇ ಇರುತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಸೇಮ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿಕೊಂಡು ನೀವು ಕೂಡ ಈ ಅಪ್ಲಿಕೇಶನ್ ಅಲ್ಲಿ ಪಕ್ಕಾ ದುಡ್ಡನ್ನ ಅರ್ನಿಂಗ್ ಮಾಡ್ಕೊಬಹುದು ನಾನು ಹೇಳಿದ ತರಾನೇ. ಅದರಿಂದ ನಾನು ಹೇಳ್ತಿದ್ದೀನಿ, ಈಗಲೇ ಇವರ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಮಾಡ್ಕೊಂಡು ಅವರ ಪ್ರಿಡಿಕ್ಷನ್ ಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಪಕ್ಕಾ ದುಡ್ಡನ್ನ ಅರ್ನಿಂಗ್ ಮಾಡ್ಕೊಂಡು ಆ ದುಡ್ಡನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈಗಲೇ ವಿತ್ಡ್ರಾವಲ್ ಆಗಿ ಕೂಡ ತಗೊಬಹುದು. ಐ ಹೋಪ್ ಇವಾಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ.